ಕಿಡ್ನಿ ಸ್ಟೋನ್ ಆಲ್ರೆಡಿ ಇದ್ದವರಾದರೆ ಅದರಲ್ಲಿ ಆಕ್ಸಲೇಟ್ ಕ್ರಿಸ್ಟಲ್ಸ್ಗಳ ಫಾರ್ಮೇಷನನ್ನು ಇನ್ನಷ್ಟು ಹೆಚ್ಚು ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ಕಂಡೀಷನ್ಸಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಅದಕ್ಕಾಗಿ ನಾನು ಹೇಳೋದು, ನಾಸ್ತಿ ದ್ರವ್ಯಂ ಅನೌಷಧಂ. ಈ ಇಡೀ ಜಗತ್ತಲ್ಲಿ ಯಾವ್ದ್ಯಾವ್ದು ನಿಮ್ಗೆ ಈಗ ಏನು ಕಾಣಿಸ್ತಿದ್ರೆ ಇದರಲ್ಲಿ ಔಷಧಿ ಅಲ್ಲ ಅನ್ನುವಂಥದ್ದು ಯಾವುದೂ ಇಲ್ಲ. ಆದರೆ ಅದೇ ಅರ್ಥಕ್ಕೆ ಔಷಧಿ ಅಂತ ಎಲ್ಲದನ್ನು ನಿಮ್ಮಿಷ್ಟಕ್ಕೆ ಬಂದ ಹಾಗೆ ನೀವು ತಿನ್ನೋ ಹಾಗಿಲ್ಲ, ಅಥವಾ ಯಾವ್ದು ಬೇಕಾದ್ರೂ ತಿನ್ಬೋದು ಇದೆಲ್ಲ ಔಷಧಿ ಅಂತ ತಿನ್ನೋ ಹಾಗಿಲ್ಲ. ನೀವು ನಿಮ್ಮ ದೇಹಕ್ಕೆ, ನಿಮ್ಮ ಪ್ರಕೃತಿಗೆ, ನಿಮಗಿರುವಂತಹ ವ್ಯಾಧಿಯ ಅವಸ್ಥೆಗೆ ಇದನ್ನು ನಾನು ತೆಗೆದುಕೊಳ್ಬೋದು. ಅಥವಾ ಈಗ ಎಕ್ಸಾಂಪಲ್, ಈಗ ಇದೇ ನೆಲ್ಲಿಕಾಯನ್ನು ಜ್ಯೂಸ್ ಮಾಡಿ ಕುಡಿಬೇಡಿ ಅಂತ ನಾನು ಹೇಳಿದಾಗ ಅದೇ ನೆಲ್ಲಿಕಾಯನ್ನು ಬೇರೆ ಫಾರ್ಮಲ್ಲಿ ನಿಮಗೆ ತೊಗೊಳಕ್ಕೆ ಪರ್ಮಿಷನ್ ಇರುತ್ತೆ. ಒಣಗಿದ ರೂಪದಲ್ಲಿಯೋ, ಒಣಗಿಸಿ ಪೌಡರ್ ಮಾಡಿದ ರೂಪದಲ್ಲಿಯೋ, ಅಥವಾ ತ್ರಿಫಲಾದ ಜೊತೆ ಅಂದರೆ ಬೇರೆ 2 ಫಲಗಳ ಜೊತೆಯಲ್ಲಿಯೋ, ಅಥವಾ ಇದನ್ನು ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿದ್ರೆ ಬೇರೆ ಆ್ಯಕ್ಷನ್ ಇರುತ್ತೆ. ಅದನ್ನು ನೀವು ಯಾವ ದ್ರವ್ಯದ ಜೊತೆಯಲ್ಲಿ ತೆಗೆದುಕೊಳ್ತೀರಾ ಅನ್ನೋದ್ರ ಮೇಲೆ ಕೂಡ ಅದು ಬೇರೆ ಆ್ಯಕ್ಷನನ್ನು ನಿಮಗೆ ಕೊಡ್ತಾ ಇರುತ್ತೆ. ಹಾಗಾಗಿ ಹೇಳೋದು, ಆಯುರ್ವೇದ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ನಿಮ್ಮ ಪ್ರಕೃತಿಗೆ ಇದು ಸೂಕ್ತವೇ ಅಲ್ಲವೇ ಅನ್ನೋದನ್ನು ಕೇಳಿಕೊಂಡು ಬಳಕೆ ಮಾಡಬೇಕು. ಸೊ ನೆಲ್ಲಿಕಾಯಲ್ಲಿ ಕೂಡ ಈ ನೆಲ್ಲಿಕಾಯಿ ಅನ್ನುವಂಥದ್ದಂತೂ ಆಲ್ಮೋಸ್ಟ್ ಆಯುರ್ವೇದ ಪ್ರಕಾರ ನಿತ್ಯ ಸೇವನೀಯ ದ್ರವ್ಯ. ನೀವು